ಚಿಟ್ಟಿ ಮತ್ತು ಕಾಶಿ. ಚಿಕ್ಕದಾದ ಕಾಡಿನಲ್ಲಿ ಒಂದು ಚಿಕ್ಕ ಅಳಿಲು ಇತ್ತು. ಅದರ ಹೆಸರು ಚಿಟ್ಟಿ. ಅದು ತುಂಬಾ ಕುತೂಹಲದಿಂದ ಇತ್ತು. ಒಂದು ದಿನ ಚಿಟ್ಟಿ ಒಂದು ದೊಡ್ಡ ಹಣ್ಣನ್ನು ನೋಡಿತು. ಅದು ತುಂಬಾ ಎತ್ತರದಲ್ಲಿತ್ತು. ಚಿಟ್ಟಿ ಅದನ್ನು ತಲುಪಲು ಪ್ರಯತ್ನಿಸಿತು, ಆದರೆ ಸಾಧ್ಯವಾಗಲಿಲ್ಲ. ಚಿಟ್ಟಿ ತುಂಬಾ ಬೇಸರಗೊಂಡಿತು. ಆಗ ಒಂದು ದೊಡ್ಡ ಆಮೆ ಅದರ ಹತ್ತಿರ ಬಂತು. ಅದರ ಹೆಸರು ಕಾಶಿ. ಕಾಶಿ ತುಂಬಾ ನಿಧಾನವಾಗಿತ್ತು, ಆದರೆ ತುಂಬಾ ಜ್ಞಾನಿ. ಏನಾಯ್ತು ಚಿಟ್ಟಿ ಎಂದು ಕಾಶಿ ಕೇಳಿತು. ಚಿಟ್ಟಿ ಹಣ್ಣಿನ ಬಗ್ಗೆ ಹೇಳಿತು. ನನಗೆ ಆ ಹಣ್ಣು ಬೇಕು, ಆದರೆ ಅದನ್ನು ತಲುಪಲು ಆಗುತ್ತಿಲ್ಲ ಎಂದು ಹೇಳಿತು. ಕಾಶಿ ನಕ್ಕಿತು. ಚಿಟ್ಟಿ, ನೀನು ತುಂಬಾ ವೇಗವಾಗಿ ಓಡುತ್ತೀಯಾ, ಆದರೆ ನಾನು ನಿಧಾನವಾಗಿರುತ್ತೇನೆ. ನಾವು ಇಬ್ಬರೂ ಒಟ್ಟಾಗಿ ಪ್ರಯತ್ನಿಸಿದರೆ ಆ ಹಣ್ಣನ್ನು ಪಡೆಯಬಹುದು ಎಂದು ಹೇಳಿತು. ಕಾಶಿ ನಿಧಾನವಾಗಿ ಮರದ ಹತ್ತಿರ ಹೋಯಿತು. ಚಿಟ್ಟಿ ಅದರ ಬೆನ್ನಿನ ಮೇಲೆ ಹತ್ತಿತು. ಕಾಶಿ ಮರದ ಬುಡದ ಹತ್ತಿರ ನಿಂತಿತು. ಚಿಟ್ಟಿ ಕಾಶಿಯ ಬೆನ್ನಿನ ಮೇಲೆ ನಿಂತು ಮರದ ಮೇಲೆ ಹತ್ತಿತು. ಅದು ವೇಗವಾಗಿ ಹಣ್ಣಿನ ಹತ್ತಿರ ಹೋಯಿತು. ಕೊನೆಗೆ ಚಿಟ್ಟಿ ಹಣ್ಣನ್ನು ತಲುಪಿ ಅದನ್ನು ಕೆಳಗೆ ಬೀಳಿಸಿತು. ಹಣ್ಣು ಕಾಶಿಯ ಹತ್ತಿರ ಬಿದ್ದಿತು. ಚಿಟ್ಟಿ ಕೆಳಗೆ ಬಂದು ಹಣ್ಣನ್ನು ಕಾಶಿಯೊಂದಿಗೆ ಹಂಚಿಕೊಂಡಿತು. ಇಬ್ಬರೂ ಸಂತೋಷದಿಂದ ಹಣ್ಣನ್ನು ತಿಂದರು. ಅಂದಿನಿಂದ ಚಿಟ್ಟಿ ಮತ್ತು ಕಾಶಿ ಉತ್ತಮ ಸ್ನೇಹಿತರಾದರು. ಅವರು ಒಬ್ಬರಿಗೊಬ್ಬರು ಸಹಾಯ ಮಾಡುವುದನ್ನು ಕಲಿತರು.